ಹಲೋ, ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ, ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಚನ. ಫಾರ್ ಅ ರೈಚಸ್ ಪರ್ಸನ್ ಫಾಲ್ಸ್ 7 times and rise again. Proverbs 24:16. ಸೊ ನಾವು ಅನೇಕ ಬಾರಿ ಅನೇಕ ಪ್ರಯತ್ನಗಳನ್ನು ನಾವು ಮಾಡ್ತೇವೆ, ನಾವು ಸೋಲುಗಳನ್ನು ಕಾಣ್ತೇವೆ. ಸೋಲ್ ಅನ್ನುವಂಥದ್ದು ಅದು ಫೈನಲ್ ಆಗಿರೋದಿಲ್ಲ, ಅದು ಅಂತ್ಯವಾಗಿರೋದಿಲ್ಲ. ನಾವು ಅದನ್ನು ನೀತಿವಂತರಾಗಿ ನಾವು ಇದ್ದಾಗ, ನಾವು ಅದನ್ನು ಎದುರಿಸಿದಾಗ ನಮಗೆ ದೊಡ್ಡ ಒಂದು ವ್ಯತ್ಯಾಸವನ್ನು, ದೊಡ್ಡ ಬದಲಾವಣೆಯನ್ನು ದೇವರು ಕೊಡುವಂಥವರಾಗಿರ್ತಾರೆ. ನಾವು ಮತ್ತೆ ಪುನಃ ಎದ್ದೇಳುವಂಥವರಾಗಿರ್ತೇವೆ. ಸೊ ಒಂದು ಸೋಲು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕುಗ್ಗಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ನಿಮ್ಮ ಸಂಗಡ ಇದ್ದಾನೆ, ದೊಡ್ಡ ಕಾರ್ಯಗಳನ್ನು ಮಾಡುವವನು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಈ ವಾಕ್ಯ ತೋರಿಸುತ್ತೆ. ಅಂದರೆ ನೀತಿವಂತರು ನಾವು ಅನೇಕ ಬಾರಿ ಬಿದ್ದರೂ ಸಹ ದೇವರು ನಮ್ಮನ್ನು ಎದ್ದೇಳಿಸುವಂಥವನಾಗಿದ್ದಾನೆ, ಬೀಳದಿರುವ ಹಾಗೆ ಎಬ್ಬಿಸುವವನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಈ ದಿನ ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸ್ತಾನೆ.